ಬಂಧುಗಳೇ, ಈ ಭಾರತ ದೇಶದ ಶ್ರೇಣೀಕೃತ ಜಾತಿ ವ್ಯವಸ್ಥೆಯ ಮತ್ತು ವರ್ಣ ವ್ಯವಸ್ಥೆಯ ಒಂದು ಕಾಲಚಕ್ರಕ್ಕೆ ಸಿಕ್ಕಿ ಬ್ರಾಹ್ಮಣರ ಕ್ರೂರ ದಬ್ಬಾಳಿಕೆಗೆ ಸಿಕ್ಕಿ ನುಚ್ಚು ನೂರಾಗಿ ಜಾತಿ ವ್ಯವಸ್ಥೆಯಡಿಯಲ್ಲಿ 6,000 ಜಾತಿಗಳಾಗಿ 1,00,000 ಉಪಜಾತಿಗಳಾಗಿ ಮತ್ತು ಮೇಲು ಕೀಳುಗಳಾಗಿ ಬಡವ ಶ್ರೀಮಂತನಾಗಿ ಮತ್ತು ಜಾತಿ ವಿಜಾತಿಗಳಾಗಿ ಇಡೀ ಭಾರತ ದೇಶದ ಚರಿತ್ರೆಯ ಒಳಗೆ ನುಚ್ಚು ನೂರಾಗಿರ್ತಕ್ಕಂಥ ಎಲ್ಲ ಜನರು ವಿದ್ಯೆ ಆಸ್ತಿ ಅಧಿಕಾರಗಳನ್ನು ಕಳೆದುಕೊಂಡು ಶೂದ್ರರಾಗಿ ಗುಲಾಮರಾಗಿ ಗುಲಾಮಗಿರಿಗೆ ತಳ್ಳಲ್ಪಟ್ಟಿದ್ದ ಒಂದು ಕಾಲಘಟ್ಟ. ಆ ಕಾಲಘಟ್ಟದ ಒಂದು ವ್ಯವಸ್ಥೆಯ ಅಡಿಯಲ್ಲಿ ಇಡೀ ಶೋಷಿತ ಸಮುದಾಯಗಳು ತಮ್ಮ ಗುಲಾಮಗಿರಿಯನ್ನು ಒಪ್ಪಿಕೊಂಡು ತಮ್ಮ ಕ್ರೂರ ದಬ್ಬಾಳಿಕೆಯನ್ನು ಮುಂದುವರಿಸಿಕೊಂಡು ಕ್ರೂರ ದಬ್ಬಾಳಿಕೆಗೆ ಸಿಕ್ಕಿ ನುಚ್ಚು ನೂರಾಗಿದ್ದಂಥ ಜನರಿಗೆ, ಅಕ್ಷರವಂತಿತ ಜನರಿಗೆ ಮೊಟ್ಟ ಮೊದಲು ಅಕ್ಷರದ ಬೆಳಕನ್ನು ತಂದವರು ಯಾರು? ಇದು ಮೂಲಭೂತವಾದಂಥ ಪ್ರಶ್ನೆ. ಅದರ ಜೊತೆಗೆ ಈ ಶಿಕ್ಷಣದ ಮಹತ್ವವನ್ನು ತಿಳಿದುಕೊಂಡು ತಾವು ಅರಿತುಕೊಂಡು ಈ ಶಿಕ್ಷಣವನ್ನು ಮತ್ತು ಶಿಕ್ಷಣದ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಶೂದ್ರ ಅಸ್ಪೃಶ್ಯರಿಗೆ ಈ ದೇಶದಲ್ಲಿ ನಿಷೇಧಿಸಲಾಗಿದ್ದ ಶಿಕ್ಷಣದ ವ್ಯವಸ್ಥೆಯನ್ನು ಕಲ್ಪಿಸಿದವರು ಯಾರು? ಅವರು ದೇವರ, ಧರ್ಮವ, ಜಾತಿಯ ಅಥವಾ ವರ್ಣವ ಅಂತಕ್ಕಂಥ ವಿಚಾರವನ್ನು ನಾವು ಗಂಭೀರವಾಗಿ ಅವಲೋಕಿಸಬೇಕಾಗಿದೆ. ಬನ್ನಿ, ಈ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಅವಲೋಕಿಸೋಣ. ಈ ದೇಶದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎಂಬ ವರ್ಣ ವ್ಯವಸ್ಥೆಗೆ ಸಿಕ್ಕಿ ನುಚ್ಚು ನೂರಾಗಿದ್ದಂಥ ಜನರು ಅನೇಕ ವರ್ಷಗಳ ಕಾಲ, ಅಂದರೆ 4,800 ವರ್ಷಗಳ ಕಾಲ ವಿದ್ಯೆ ಇಲ್ಲದೆ ಅಕ್ಷರವಿಲ್ಲದೆ ನರಳುತ್ತಾ ಇದ್ದರು. ಅಂತಹ ಕಾಲಘಟ್ಟದಲ್ಲಿ 1848 ಜನವರಿ 1ನೇ ತಾರೀಕು ಮಹಾರಾಷ್ಟ್ರ ರಾಜ್ಯದ ಪೂನಾ ನಗರದ ಪೂನಾದಲ್ಲಿರ್ತಕ್ಕಂಥ ಬುಧವಾರಪೇಟೆಯ ಬಿಡೆ ಅನ್ನೋರ ಮನೆಯಲ್ಲಿ ಮೊಟ್ಟ ಮೊದಲು ಶೂದ್ರ ಮತ್ತು ಅಸ್ಪೃಶ್ಯರಿಗಾಗಿ, ಹೆಣ್ಣು ಮಕ್ಕಳಿಗಾಗಿ ಶಾಲೆಯನ್ನು ತೆಗೆದವರು ಮಹಾರಾಷ್ಟ್ರದ ಮಹಾತ್ಮ ಜ್ಯೋತಿಬಾ ಫುಲೆ ಮತ್ತು ತಾಯಿ ಸಾವಿತ್ರಿಬಾಯಿ ಫುಲೆ ಅವರು. ಇವರು ಮಹಾರಾಷ್ಟ್ರದ ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಮತ್ತು ತಾಯಿ ಸಾವಿತ್ರಿಬಾಯಿ ಫುಲೆ ಅವರು ಮೊಟ್ಟ ಮೊದಲ ಶಾಲೆಯನ್ನು ನಾನ್ ಬ್ರಾಹ್ಮಿನ್ಸ್ಗಾಗಿ, ನಬ್ರಾಹ್ಮಣರಿಗಾಗಿ, ಬ್ರಾಹ್ಮಣರಲ್ಲದೆ ಇರ್ತಕ್ಕಂಥ ಜನರಿಗಾಗಿ ಶಾಲೆಯನ್ನು ತೆಗೆಯದೇ ಹೋಗಿದ್ದಿದ್ರೆ, ಶಾಲೆಯನ್ನು ಆರಂಭ ಮಾಡದೆ ಹೋಗಿದ್ದಿದ್ರೆ, ತಾವು ಅರಿತುಕೊಂಡಂಥ ಶಿಕ್ಷಣದ ಮಹತ್ವದಿಂದ ಉಚಿತವಾದಂಥ ಕಡ್ಡಾಯವಾದಂಥ ಶಿಕ್ಷಣವನ್ನು ಶೂದ್ರ ಮತ್ತು ಅಸ್ಪೃಶ್ಯರ ಬದುಕಿಗೆ ನೀಡದೆ ಹೋಗಿದ್ದಿದ್ರೆ ಇವತ್ತಿನ ತನಕ ಸ್ಟಿಲ್ ನೌ ಟೈಮ್ ಇಲ್ಲಿಯವರೆಗೆ ಈ ದೇಶದಲ್ಲಿರ್ತಕ್ಕಂಥ ಶೂದ್ರ ಮತ್ತು ಅಸ್ಪೃಶ್ಯರು ಅಕ್ಷರ ವಂಚಿತರಾಗಿ, ಅಕ್ಷರ ಜ್ಞಾನವಿಲ್ಲದೆ ಇರತಕ್ಕಂಥ ನಿರಕ್ಷರ ಕುಕ್ಷಿಗಳಾಗಿ ಬದುಕಬೇಕಾಗಿದ್ದಂಥ ಕಾಲ ಅಕ್ಷರ ಸಹ ನಿಜವಾಗಿರ್ತಾ ಇತ್ತು. ಆದರೆ ಇದೆಲ್ಲದರ ವಿರುದ್ಧ ಹೋರಾಟವನ್ನು ಮಾಡಿದಂಥ ಫೂಲೆ ದಂಪತಿಗಳು ಈ ಶೂದ್ರ ಮತ್ತು ಅಸ್ಪೃಶ್ಯರಿಗೆ ಮತ್ತು ಈ ದೇಶದ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತೇಳಿ ಮೊಟ್ಟ ಮೊದಲ ಶಾಲೆಯನ್ನು ತೆಗೆದು ಆ ಶಾಲೆಗೆ ತಮ್ಮ ಹೊಸ ಪಠ್ಯಕ್ರಮವನ್ನು ಅಳವಡಿಸಿ ಆ ಪಠ್ಯಕ್ರಮಗಳ ಮೂಲಕ ಇಡೀ ಭಾರತದ 74% ಸಾಕ್ಷರತೆಯ ಪ್ರಮಾಣವನ್ನು ಹೆಚ್ಚಿಸಿದಂಥವರು ಮಹಾತ್ಮ ಫುಲೆ ದಂಪತಿಗಳು. ಆದರೆ ದುರಂತ ಏನು ಅಂತಂದರೆ, ಇಂತಹ ಫುಲೆ ದಂಪತಿಗಳು ಇಡೀ ಭಾರತದ ಸರ್ವಾಂಗೀಣ ಅಭಿವೃದ್ಧಿಗೆ ದ್ಯೋತಕವಾಗಿರ್ತಕ್ಕಂಥ, ಭಾರತದ ಸರ್ವಾಂಗೀಣ ಅಭಿವೃದ್ಧಿಯ ದಿಕ್ಸೂಚಿಯಾಗಿರ್ತಕ್ಕಂಥ, ಭಾರತದ ಶಿಕ್ಷಣ ವ್ಯವಸ್ಥೆಗೆ ಒಂದು ಕಾಯಕಲ್ಪವನ್ನು ಕೊಟ್ಟಿರ್ತಕ್ಕಂಥ, ಪರಿಣಾಮಕಾರಿಯಾದಂಥ ಒಂದು ಒಳ್ಳೆಯ ಸದುದ್ದೇಶದಿಂದ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿರ್ತಕ್ಕಂಥ ಫುಲೆ ದಂಪತಿಗಳು ಇಂದಿಗೂ ಭಾರತದ ಎಲ್ಲ ಶೂದ್ರ ಮತ್ತು ಅಸ್ಪೃಶ್ಯರಿಗೆ ಮತ್ತು ಮೇಲ್ವರ್ಗದ ಜನರಿಗೂ ಸೇರಿದಂಗೆ ಎಲ್ಲರಿಗೂ ಸಹ ಅಪರಿಚಿತರಾಗಿ ಉಳಿದಿರುವುದು ಯಾಕೆ ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡಬೇಕಾಗಿದೆ ಬಂಧುಗಳೇ. ಯಾಕೆ ಅವರು ಇನ್ನೂ ಅಪರಿಚಿತರಾಗಿ ಉಳಿದಿದ್ದಾರೆ ಅಂತಂದರೆ, ಈ ದೇಶದಲ್ಲಿ ಹಿಂದುಳಿದ ಜಾತಿಗಳಿಗೆ ಸಂಬಂಧಪಟ್ಟಂಥವರು ಯಾರು ಎಷ್ಟೇ ಮಹೋನ್ನತವಾದಂಥ ಕೆಲಸವನ್ನು ಮಾಡಿದ್ರೂ ಕೂಡ ಈ ಬ್ರಾಹ್ಮಣಶಾಹಿ ಮತ್ತು ಪುರೋಹಿತಶಾಹಿ ವ್ಯವಸ್ಥೆಯ ಒಳಗಡೆ ಅದು ನಗಣ್ಯವಾಗಿ ಬಿಡುತ್ತೆ ಮತ್ತು ಅವರನ್ನು ಜಾತಿಯಿಂದ, ಲಿಂಗದಿಂದ ಮತ್ತು ಬೇರೆ ಬೇರೆ ಕಾರಣಗಳಿಂದ ಅವರನ್ನು ತುಳಿದು ಅವರ ಎಲ್ಲ ಮಹೋನ್ನತ ಸೇವೆಗಳನ್ನು ಸಹ ಮಣ್ಣು ಪಾಲು ಮಾಡ್ತಕ್ಕಂಥ ಕೆಲಸ ಆಗಿದೆ. ಅದರ ಪೈಕಿ ಮಹಾರಾಷ್ಟ್ರದ ಮಹಾತ್ಮ ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ ಅವರು, ಛತ್ರಪತಿ ಶಾಹು ಮಹಾರಾಜ್ ಅವರು ಮತ್ತು ಡಾಕ್ಟರ್ ಅಂಬೇಡ್ಕರ್ ಅವರು, ಕೇರಳದ ಶ್ರೀನಾರಾಯಣ ಗುರುಗಳು, ತಮಿಳುನಾಡಿನ ಪೆರಿಯಾರ್ ಅವರು, ಕರ್ನಾಟಕದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು, ಇನ್ನೂ ಅನೇಕ ಸಂತ ಮಹಾಪುರುಷರಾದಿಯಾಗಿ ಸಂತ ಕಬೀರ್ನಂಥವರು, ಸಾಮ್ರಾಟ್ ಅಶೋಕರಂಥವರು, ಇಂಥ ಮಹಾನ್ ಚೇತನಗಳನ್ನು ಈ ದೇಶದಲ್ಲಿ ಒಂದು ಮನುವಾದಿ ವ್ಯವಸ್ಥೆ ಅಲರ್ಟ್ ಆಗಿರ್ತಕ್ಕಂಥ ಕಾರಣದಿಂದಾಗಿ ಈ ಪುರೋಹಿತಶಾಹಿ ವ್ಯವಸ್ಥೆ, ಪೌರೋಹಿತ್ಯವಾದ ಧರ್ಮ
ಯಾವಾಗಲೂ ಅಲರ್ಟ್ ಆಗಿರ್ತಕ್ಕಂಥ ಕಾರಣದಿಂದಾಗಿ ಇಷ್ಟೆಲ್ಲ ಮಹೋನ್ನತವಾದಂಥ ಸಾಧನೆಗಳನ್ನು ಗೈದಿದ್ರೂ ಕೂಡ ಇಂಥ ಮಹಾನ್ ದಂಪತಿಗಳನ್ನ ಇವತ್ತು ಕೆಸರಿನಾಳಕ್ಕೆ ತುಳಿದಿದ್ದಾರೆ. ಆದರೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅಂತಕ್ಕಂಥವ್ರು ಶಿಕ್ಷಣದ ಬಗ್ಗೆ ಯಾವ ಕೆಲಸವನ್ನೂ ಮಾಡಿಲ್ಲ. ಅವರ ಸ್ವಂತ ದುಡ್ಡಲ್ಲಿ ಶಾಲೆ ತೆಗೆದವರಲ್ಲ, ಆ ಶಾಲೆಗೆ ಶಿಕ್ಷಕರನ್ನ ನೇಮಕ ಮಾಡಿಕೊಂಡವರಲ್ಲ, ಮತ್ತು ಶಾಲೆಯ ಶಿಕ್ಷಣದಿಂದ ವಂಚನೆಗೆ ಒಳಗಾಗಿ ಶಿಕ್ಷಣದಿಂದ ಹೊರಗಿದ್ದಂಥ ಮಕ್ಕಳನ್ನ ಕರೆದವರು ಪಾಠ ಮಾಡದಂಥವ್ರಲ್ಲ, ಪಾಠ ಹೇಳದಂಥವ್ರಲ್ಲ. ಸ್ವತಃ ತನ್ನ ಹೆಣ್ಣು ಮಕ್ಕಳಿಗೆ 4 ಮತ್ತು 5ನೇ ತರಗತಿಗೆ ಕ್ರಮವಾಗಿ ಶಾಲೆ ಬಿಡಿಸಿ ಹೆಣ್ಣು ಮಕ್ಕಳಿಗೆ ವಿದ್ಯೆ ಪ್ರಧಾನವಾದಂಥ ವಿಷಯನೇ ಅಲ್ಲ ಅಂತ ಹೇಳಿರ್ತಕ್ಕಂಥ, ಮತ್ತು ಇಡೀ ಶೋಷಿತ ಸಮಾಜಕ್ಕೆ ವಿದ್ಯೆಯ ಅಗತ್ಯವಿಲ್ಲ, ವರ್ಣಾಶ್ರಮ ಧರ್ಮದ ಕುಲಕಸುಬುಗಳನ್ನು ಮಾಡಿಕೊಂಡಿರಬೇಕು ಅಂತ ಹೇಳಿದಂಥ ರಾಧಾಕೃಷ್ಣನ್ ಅವರು, ಆ ಒಂದು ವಿದ್ಯೆ ನಿಷೇಧಿಸಿ ಅಂತ ಹೇಳಿದಂಥ ಸಮುದಾಯದಿಂದ ಬಂದಿರತಕ್ಕಂಥ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಇವತ್ತು ಈ ದೇಶದಲ್ಲಿ ಭಾರತ ರತ್ನವಾಗಿ ಗೌರವಿಸಲ್ಪಟ್ಟಿದ್ದಾರೆ. ಶಿಕ್ಷಕ ದಿನಾಚರಣೆಯನ್ನು ಮಾಡಿಕೊಂಡು ಪೂಜಿಸಲ್ಪಡ್ತಾ ಇದ್ದಾರೆ, ಶಿಕ್ಷಕರಿಂದಲೇ ಪೂಜಿಸಲ್ಪಡ್ತಾ ಇದ್ದಾರೆ. ಮತ್ತು ಇಡೀ ಭಾರತ ದೇಶದ ಚರಿತ್ರೆಯಲ್ಲಿ ಆತನೇ ಅಕ್ಷರ ಬ್ರಹ್ಮ ಅನ್ನೋ ರೀತಿಯಲ್ಲಿ ಪೂಜಿಸಲ್ಪಡ್ತಾ ಇರ್ತಕ್ಕಂಥದ್ದು ಒಂದು ದುರಾದೃಷ್ಟಕರವಾದಂಥ ಸಂಗತಿ. ಆದರೆ ಹೆಣ್ಣೊಂದು ಕಲಿತರೆ ಶಾಲೆಯನ್ನೇ ತೆರೆದಂತೆ. ವಿದ್ಯೆ ಇಲ್ಲದೆ ವಿವೇಕ ಇಲ್ಲ, ವಿವೇಕ ಇಲ್ಲದೆ ಸ್ವಾಭಿಮಾನ ಇಲ್ಲ, ಸ್ವಾಭಿಮಾನ ಇಲ್ಲದೆ ಗುಲಾಮರಾಗ್ತೀರಿ. ಆದ್ರಿಂದ ವಿದ್ಯೆ ಸಕಲ ಅಭಿವೃದ್ಧಿಯನ್ನ ಬಾಗಿಲನ್ನ ತೆಗಿತಕ್ಕಂಥ ಕೀಲಿಕೈ. ಶಿಕ್ಷಣ ಅಂತಕ್ಕಂಥದ್ದು ಎಲ್ಲ ಅಭಿವೃದ್ಧಿಯ ಬಾಗಿಲನ್ನ ತೆರೆಯುವ ಕೀಲಿಕೈ. ನೀವು ಅದನ್ನ ತಗೊಂಡು ಆ ಶಿಕ್ಷಣದ ಮನೆಯನ್ನ ಪ್ರವೇಶಿಸಬೇಕು ಅಂತ ಹೇಳಿ ಕರೆ ನೀಡಿದಂಥ ಪುಲೆ ದಂಪತಿಗಳು ಇವತ್ತಿಗೂ ಕೂಡ ಈ ದೇಶದಲ್ಲಿ ತುಳಿತಕ್ಕೊಳಗಾಗಿರ್ತಕ್ಕಂಥದ್ದು ಬಹಳ ದುರದೃಷ್ಟಕರವಾದಂಥ ಸಂಗತಿ. ಆದ್ರಿಂದಾಗಿ ಯಾವುದೇ ಸರ್ಕಾರಗಳು ಇವತ್ತು ಭಾರತ ಏನು ವಿಶ್ವಗುರು ಅಂತ ಹೇಳ್ತಾ ಇದ್ದಾರೆ, ಮತ್ತು ಭಾರತವನ್ನ ಇಡೀ ಪ್ರಪಂಚದ ಭೂಪಟದಲ್ಲಿ ಮುಖಾಮುಖಿಯಾಗಿ ನಾವು ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ, ಇವರು ಫಸ್ಟ್ ಚರಿತ್ರೆ ಇತಿಹಾಸವನ್ನ, ಚರಿತ್ರಾರ್ಹ ವ್ಯಕ್ತಿಗಳನ್ನ ಗೌರವಿಸೋದನ್ನ ಕಲಿಬೇಕಾಗಿದೆ. ಭಾರತ ತನ್ನ ಚರಿತ್ರೆಯಲ್ಲಿ, ತನ್ನ ಭೂಪಟದಲ್ಲಿ, ಇಡೀ ಭಾರತದ ಚರಿತ್ರೆಯ ಭೂಪಟದಲ್ಲಿ ಬಹಳ ವಿಸ್ತಾರವನ್ನ ಕಂಡಿರ್ತಕ್ಕಂಥದ್ದು ಸಾಮ್ರಾಟ್ ಅಶೋಕನ ಕಾಲಘಟ್ಟದಲ್ಲಿ. ಇಡೀ ವೈದಿಕ ಸಂಪ್ರದಾಯ ವಿದ್ಯೆಯನ್ನು ನಿಷೇಧಿಸಿದಂಥ ಕಾಲಘಟ್ಟದಲ್ಲಿ ನಮ್ಮ ನೆರವಿಗೆ ಬಂದು ಎಲ್ಲ ಜಾತಿಯ ಜನರಿಗೂ ಶಿಕ್ಷಣವನ್ನು ಕೊಟ್ಟಂಥವ್ರು ಮಹಾತ್ಮ ಪುಲೆ ದಂಪತಿಗಳು. ಮತ್ತು ಮೀಸಲಾತಿಯನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥವ್ರು ಛತ್ರಪತಿ ಶಾಹು ಮಹಾರಾಜರವರು. ಮತ್ತು ಅಕ್ಷರ ಜ್ಞಾನ, ಆತ್ಮಜ್ಞಾನ ಇವೆಲ್ಲವನ್ನ ಕೊಟ್ಟಿರ್ತಕ್ಕಂಥದ್ದು, ಮತ್ತು ಒಂದು ಸಾಮಾಜಿಕವಾದಂಥ ಜ್ಞಾನ ಮತ್ತು ಸಂಪ್ರದಾಯವಾದಂಥ ಜ್ಞಾನವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥವ್ರು ಇಡೀ ಪ್ರಪಂಚಕ್ಕೆ ಈ ನೆಲದ ಗೌತಮ ಬುದ್ಧ. ಇಂಥ ಮಹನೀಯರನ್ನೆಲ್ಲ ಕಡೆಗಣಿಸಿರೋ ಕಾರಣದಿಂದಾಗಿ ಭಾರತ ತನ್ನ ಚರಿತ್ರೆಯಲ್ಲಿ ಎಷ್ಟು ಉಜ್ವಲವಾದ ಭವಿಷ್ಯವಿದ್ರೇನು ತನ್ನನ್ನು ತಾನು ಗೌರವಿಸಿಕೊಳ್ಳದೆ, ತನ್ನ ಸಮಾಜಕ್ಕೆ ಕೆಲಸ ಮಾಡಿರ್ತಕ್ಕಂಥ ಸಂತ ಕಬೀರನನ್ನ ಗೌರವಿಸದೆ ಹೋದ್ರೆ ಯಾವ ಉಪಯೋಗಕ್ಕಾಗಿ, ಯಾವ ಇದಕ್ಕಾಗಿ ವಿಶ್ವಗುರು ಆಗ್ಲಿಕ್ಕೆ ಹೇಗೆ ಸಾಧ್ಯ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಮೂಡುತ್ತೆ. ಆ ಕಾರಣದಿಂದಾಗಿ ಕನಕಪುರದ ದಮ್ಮದೀವಿಗೆ ಚಾರಿಟಬಲ್ ಟ್ರಸ್ಟ್ ಇಂಥ ಮಹನೀಯರ ಆದರ್ಶ, ಆಚಾರ, ವಿಚಾರಗಳನ್ನು ತನ್ನ ಹೆಗಲಿಗೆರಿಸಿಕೊಂಡು ಕಳೆದ 25 ವರ್ಷಗಳಿಂದ ಪುಲೆ ದಂಪತಿಗಳ ಹೆಸರಿನಲ್ಲಿ ಅಕ್ಷರ ಲೋಕದ ಅಸ್ಮಿತೆ, ಅಕ್ಷರ ಜಗತ್ತಿನ ಆಶಾಕಿರಣ, ಶೂದ್ರ ಮತ್ತು ಅಸ್ಪೃಶ್ಯರ ಅಂತರಂಗಕ್ಕೆ ಅಕ್ಷರದ ಶಕ್ತಿ ತುಂಬಿದ ಪುಲೆ ದಂಪತಿಗಳು, ಸಾಕ್ಷರ ಲೋಕದ ಶಿರೋಮಣಿ, ಸಾಕ್ಷರತೆಯ ಶಿಖರ, ಬೆಳಕಿನ ಬೀಜಾಕ್ಷರ ಮಾತೆ ಅಂತಕ್ಕಂಥ ಹಲವಾರು ಕಾರ್ಯಕ್ರಮಗಳನ್ನು ಮಾಡೋದರ ಮೂಲಕ ವಿದ್ಯಾರ್ಥಿಗಳೊಳಗಡೆ ವ್ಯಕ್ತಿತ್ವದ ವಿಕಸನ ಶಿಬಿರವನ್ನು ಆಯೋಜಿಸಿಕೊಂಡು ಬರ್ತಾ ಇದೆ. ಮತ್ತು ಸಾಮಾಜಿಕವಾಗಿ ಸಾರ್ವಜನಿಕರಿಗೆ ಒಂದು ವ್ಯಕ್ತಿತ್ವ ವಿಕಸನವನ್ನು ಮಾಡ್ತಾ ಇದೆ. ಮತ್ತು ಅದೇ ರೀತಿ ಒಂದು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಮತ್ತು ಎಲ್ಲ ಮಹಿಳೆಯರು ಮತ್ತು ಸ್ತ್ರೀ ಶಕ್ತಿ ಸಂಘಗಳೊಳಗಡೆ ಒಂದು ಸ್ವಾವಲಂಬನೆಯನ್ನು ತುಂಬಲಿಕ್ಕೆ ಮಹಾತ್ಮ ಪುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಅವರ ಎಲ್ಲ ವೈಚಾರಿಕ ಚಿಂತನೆಗಳಿಗೆ ಆ ಮಹಿಳಾ ಸಂಘಗಳನ್ನು ಈಡು ಮಾಡತಕ್ಕಂಥ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನದಲ್ಲಿ ಮುನ್ನಡೀತಾ ಇದೆ. ಹಾಗೆಯೇ ಈ ಸಾರಿ ನಮ್ಮ ಪುಲೆ ದಂಪತಿಗಳಿಗೆ ಒಂದು ಭಾರತ ರತ್ನ ಪುರಸ್ಕಾರವನ್ನು ಕೊಡಬೇಕು, ಶ್ರೇಷ್ಠ ನಾಗರಿಕ ಪುರಸ್ಕಾರಕ್ಕೆ ಒತ್ತಾಯ ಮಾಡಲಿಕ್ಕೋಸ್ಕರ ಜನವರಿ 7, 2025 ಕನಕಪುರದ ಅಂಬೇಡ್ಕರ್ ಭವನದಲ್ಲಿ ನಿರ್ಮಲಾನಂದ ಸ್ವಾಮೀಜಿಯವರು ಮತ್ತು ಚಂದ್ರಶೇಖರ್ ಕಂಬಾರ್ರವರು ಹಾಗೂ ಕೋಟ್ಗಾನಹಳ್ಳಿ ರಾಮಯ್ಯ ಅಂತಕ್ಕಂಥ ಪ್ರತಿರೋಧದ ಕವಿಯವರು ಮತ್ತು ದೇವನೂರು ಶಂಕರ್ ದೇವನೂರು ಅಂತಕ್ಕಂಥ ಬಹುದೊಡ್ಡ ಸಾಹಿತಿಗಳು ಮತ್ತು ಶಿಲ್ಪ ಅಂತಕ್ಕಂಥ ಅಡ್ವೊಕೇಟು, ಡಾಕ್ಟರ್ ಬೊಮ್ಮಯ್ಯ ಅಂತಕ್ಕಂಥ ಒಬ್ಬ ಹೃದಯ ರೋಗದ ತಜ್ಞರು ಮತ್ತು ಇನ್ನೂ ಅನೇಕ ಮಹನೀಯರುಗಳನ್ನು ಒಳಗೊಂಡಂಥ ಒಂದು ಕಾರ್ಯಕ್ರಮವನ್ನು ಅಕ್ಷರಧಮ್ಮ ಅಂತಕ್ಕಂಥ ಒಂದು ಹೆಸರಿನಲ್ಲಿ ವಿನೂತನವಾದಂಥ ಒಂದು ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಆ ಕಾರ್ಯಕ್ರಮದಲ್ಲಿ
ದಮ್ಮ ದೀವಿಗೆ ಅಂತಕ್ಕಂಥ ಅಕ್ಷರಧಮ್ಮ ಅಂತಕ್ಕಂಥ ಒಂದು ಧ್ವನಿ ಸುರುಳಿಯನ್ನು ಸಹ ಹೊರಗಡೆ ತರ್ತಾ ಇದೀವಿ. ಯಾಕೆಂದ್ರೆ ಈ ಬಹುಜನ ಸಾಹಿತ್ಯವನ್ನ ಬಹುಜನ ಸಮಾಜಕ್ಕೆ ಕೊಡಬೇಕು ಅಂತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಹೊಸ ಸಾಹಿತ್ಯವನ್ನ, ಹೊಸ ರೂಪದ ಸಾಹಿತ್ಯವನ್ನ ನಾವು ಧ್ವನಿ ಸುರುಳಿಯನ್ನು ಸಹ ಬಿಡುಗಡೆ ಮಾಡ್ತಾ ಇದ್ವಿ. ಅದೇ ರೀತಿ ಕ್ರೀಡಾ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಕರ್ನಾಟಕ ರಾಜ್ಯಾದ್ಯಂತ ಇರ್ತಕ್ಕಂಥ ಕಬಡ್ಡಿ ಪ್ಲೇಯರ್ಸ್ಗಳಿಗೆ, ಕಬಡ್ಡಿ ಆಟಗಾರರಿಗೆ ಒಂದು ಪ್ರೋತ್ಸಾಹ ಮತ್ತು ಬೆಂಬಲವನ್ನು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ದಿನಾಂಕ 5/1/2025 ಇದೇ ಕನಕಪುರದ ತಾಲೂಕು ಕ್ರೀಡಾಂಗಣದಲ್ಲಿ ಒಂದು ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನು ಸಹ ಆಯೋಜನೆ ಮಾಡಿದ್ದೀವಿ. ಆದ್ದರಿಂದ ಈ ಎಲ್ಲ ಕಾರಣಗಳಿಗಾಗಿ ಮಾನವೀಯ ಮೌಲ್ಯಗಳನ್ನು ನಂಬತಕ್ಕಂಥ ಪ್ರಜ್ಞಾವಂತ ಕನಕಪುರದ ನಾಗರಿಕ ಬಂಧುಗಳೆಲ್ಲರೂ ಸಹ ಮತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರು ಈ ವಿಚಾರವನ್ನು ನೋಡ್ತಾ ಇದ್ರೆ ತಾವೆಲ್ಲರೂ ಕೂಡ ಇದನ್ನೇ ವೈಯಕ್ತಿಕ ಆಮಂತ್ರಣ ಅಂತೇಳಿ ಭಾವಿಸಿ ಈ ಜನವರಿ 7, 2025 ಕನಕಪುರದಲ್ಲಿ ನಡೀತಕ್ಕಂಥ ಸಾವಿತ್ರಿಬಾಯಿ ಫುಲೆಯವರ ಜನ್ಮದಿನದ ಕಾರ್ಯಕ್ರಮಕ್ಕೆ ಮತ್ತು ಮಹಾತ್ಮ ಜ್ಯೋತಿಬಾ ಫುಲೆಯವರ ಗಾಢವಾದಂಥ ವೈಚಾರಿಕ ಚಿಂತನೆಗಳು ನಡೀತಕ್ಕಂಥ ಜಾಗಕ್ಕೆ ಮತ್ತು ಪ್ರಜಾಪ್ರಭುತ್ವದ ಪ್ರೇಮಿಗಳಾಗಿರ್ತಕ್ಕಂಥ ತಾವೆಲ್ಲರೂ ಕೂಡ, ಪ್ರಜಾಪ್ರಭುತ್ವವನ್ನು ಪ್ರೀತಿಸ್ತಕ್ಕಂಥವರೆಲ್ಲರೂ ಕೂಡ ಈ ಪ್ರಜಾಪ್ರಭುತ್ವದ ವೈಚಾರಿಕ ಚಿಂತನೆಗಳಿಗೆ ಈಡು ಮಾಡ್ತಕ್ಕಂಥ ಈ ಒಂದು ಅಂಬೇಡ್ಕರ್ ಭವನಕ್ಕೆ ತಾವೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಕನಕಪುರ ದಮ್ಮದೇವಿಗೆ ಚಾರಿಟಬಲ್ ಟ್ರಸ್ಟ್ನ ಮುಖಾಂತರ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಜೈ ಭೀಮ್.